ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಈಗ ಒಂದು ಕೆಲವು 2-3 ವರ್ಷದಿಂದ ಗಣೇಶನ ಹಬ್ಬಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಕೆಲವೆಲ್ಲ ದೇವ್ರಿಲ್ಲ ಅಂತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಇಲ್ಲಿ ದೇವ್ರಿಲ್ಲ ಅಂತ ಹೇಳ್ತಾರೆ. ಅವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡ್ತಾರೆ, ಅಚ್ಚುಕಟ್ಟಾಗಿ ದೇವ್ರ ಪೂಜೆ ಮಾಡ್ತಾರೆ. ಸುಮ್ಮನೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅಯ್ಯೋ ಆ ದೇವರಿಲ್ಲ ಈ ದೇವರಿಲ್ಲ, ದೇವ್ರು ಇರೋದಕ್ಕೆ ಕಿತ್ತಾಡ್ತಾ ಇರೋದು. ಇಲ್ಲಿ ದೇವ್ರು ಇರೋದಕ್ಕೆ ಕಿತ್ತಾಡ್ತಾ ಇರೋದು, ದೇವ್ರು ಇರೋದಕ್ಕೆ ನಾವು ಬದುಕಿರೋದು, ದೇವ್ರು ಇರೋದಕ್ಕೆ ನಾವು ಅನ್ನ ತಿಂತಿರೋದು. ಇಲ್ಲಾಂದರೆ ಸಗಣಿ ತಿನ್ನಬೇಕಾಗತ್ತೆ. ಆ ದೇವ್ರು ಇರೋದಕ್ಕೆ ಮಳೆ ಬೆಳೆ ಬಿಸಿಲು ಬೆಳಕು ಎಲ್ಲ ಬರ್ತಾ ಇರೋದು ಆ ದೇವ್ರು ಇರೋದಕ್ಕೆ. ಇಲ್ಲ ಅಂತಾರೆ ದೇವ್ರು. ಗಣೇಶ ಇದ್ದಾನೆ, ಗಣೇಶ ಇರೋದಕ್ಕೆ ತಾನೇ ಕಿತ್ತಾಡ್ತಾ ಇರೋದು, ಗಣೇಶ ಇರೋದಕ್ಕೆ ತಾನೇ ಅಲ್ಲಿ ಕುಂದಿಸ್ತಾ ಇರೋದು, ಗಣೇಶ ಇರೋದಕ್ಕೆ ತಾನೇ ಬಂದು ಕಲ್ಲು ಹೊಡಿತಾ ಇರೋದು. ಈ ಗಲಾಟೆ ಹೆಂಗಪ್ಪ ಅಂದ್ರೆ ನೋಡಿ, ಗಣೇಶನ ಮುಂದೆ ಯಾವ ಬೇಕಾದ್ರೂ ಮೆರವಣಿಗೆ ಹೋಗ್ಬೋದು, ಗಣೇಶನ ಮುಂದೆ ಯಾವುದೇ ಮೆರವಣಿಗೆ ಹೋಗ್ಬೋದು. ಆದರೆ ಮಸೀದಿ ಮುಂದೆ, ಮಸೀದಿ ಇರೋ ಅಸ್ತಿಲಿ ಯಾವುದೇ ಮೆರವಣಿಗೆ ಹೋಗಂಗಿಲ್ಲ. ಇವರಿಗೆ ಭಯಂಕರ ಅವಮಾನ, ಇವ್ರ ಧಾರ್ಮಿಕ ಭಾವನೆಗೆ ಧಕ್ಕೆ. ಆದರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕಾದರೆ ನಾವು ಮುಚ್ಕೊಂಡಿರ್ಬೇಕು, ಉಸಿರ ಬಿಡೋಂಗಿಲ್ಲ, ಮುಚ್ಕೊಂಡಿರ್ಬೇಕು, ನಾವು ಏನೂ ಮಾತಾಡೋಂಗಿಲ್ಲ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕನೇ ಆಗಲ್ಲ ನಮಗೆ. ಯಾಕಂದರೆ ಜಾತಿಗಳು ಬರ್ತಾವೆ ಇಲ್ಲಿ. ಯಾವ ಬೀದಿಲಿಟ್ಟವ್ರೆ ಗಣೇಶನ? ಲಿಂಗಾಯತರು ಬೀದಿಲಿಟ್ಟವ್ರೆ. ಹೌದಾ, ಬಿಡು, ಅವ್ರು ಏನಾರು ಲೆಕ್ಕ ಮಾಡ್ಕೊಳ್ಳಿ. ಆ ಕಡೆ ಬೀದಿ ಯಾರ್ದು? ಅದು ಬ್ರಾಹ್ಮಣರು ಬೀದಿ. ಅವ್ರು ಇಟ್ಟವ್ರಾ? ಬಿಡು, ಅಲ್ಲಿಗೆ ಯಾರು ಹೋಗ್ಬೇಡ್ರಿ. ಇನ್ನೊಂದು ಬೀದಿಲಿಟ್ಟವ್ರು ಅಲ್ಲೆಲ್ಲಿ ಯಾರ್ದು? ಅದು ಗೌಡ್ರು ಬೀದಿ. ಅಲ್ಲಿಟ್ಟವ್ರಾ? ಹಂಗಾರೆ ಗೌಡ್ರು ನೋಡ್ಕೊಂತಾರೆ, ಬಿಡಿ ಹೋಗ್ರಿ. ಗೌಡ್ರು ನೋಡ್ಕೊಂತಾರೆ, ಲಿಂಗಾಯತರು ನೋಡ್ಕೊಂತಾರೆ, ಬ್ರಾಹ್ಮಣರು ನೋಡ್ಕೊಂತಾರೆ. ಇನ್ನೊಂದೆರಡು ಜಾತಿ ಅವೆ, ಅವು ಹೇಳೋದು ಬೇಡ. ಅವರು ಹೇಳಿಬಿಟ್ರೆ ಸಾಕು, ಆಲ್ಟ್ರಿಸಿಟಿ ಕೇಸ್ ಹಾಕ್ಬಿಡ್ತಾರೆ. ಅದು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಅವಶ್ಯಕತೆನೇ ಇಲ್ಲ. ಅವ್ರು ಹೆಂಗೆ ಬೇಕಾರೋ ಬೈಬೋದು, ಅವ್ರು ಬೇರೆ ಜಾತಿ ಹೆಂಗೆ ಬೇಕಾರೋ ಬೈಬೋದು. ಲಿಂಗಾಯತರು, ಗೌಡ್ರು, ಬ್ರಾಹ್ಮಣರು ಹೆಂಗೆ ಬೇಕಾರೋ ಬೈಕೋಬೋದು. ಮತ್ತು ಅವ್ರ ಜಾತಿ ಬಗ್ಗೆ ಅವ್ರು ಹೆಂಗೆ ಬೇಕಾರೋ ಕುಯ್ಗಾಡ್ಕೋಬೋದು. ಆದರೆ ನಾವು ಹೆಸರು ಕೂಡ ಹೇಳಂಗಿಲ್ಲ ಎಲ್ಲೂ. ಅಕಸ್ಮಾತ್ ಆ ಹೆಸರು ಕೂಡ ಉಪಯೋಗಿಸ್ಕೊಳಂಗಿಲ್ಲ. ಜಾತಿ ನಿಂದನೆ ಕೇಸ್ ಹಾಕ್ತಾರೆ, ಇರಲಿ ಹಾಕೇಳಿ, ಏನು ಮಾಡೋಕ್ಕಾಗಲ್ಲ. ಆ ಥರ ಇದೆ ನಮ್ಮ ಕಾನೂನು, ಏನು ಮಾಡೋಣ. ಇವತ್ತು ನೋಡಿ, ಕಲ್ಲು ಹೊಡೆದಿರೋದು ಮದ್ದೂರಲ್ಲಿ ಕಲ್ಲು ಹೊಡೆದಿರೋದು ಗಣೇಶನಿಗೆ. ಆ ಧರ್ಮ ಏನು ಮುಸ್ಲಿಂ ಧರ್ಮದವರು ಯಾರೂ ಕೂಡ ಆ ಧರ್ಮನ ಬಿಟ್ಟು ಕೊಡ್ತಾ ಇಲ್ಲ. ಯಾಕಂದ್ರೆ ಜಾತಿ ಇಲ್ಲ, ಏನು ಅಲ್ಲೂ ಜಾತಿ ಅವೇ, 11 ಜಾತಿ. ಅವ್ರು ತೋರಿಸ್ಕೊಳ್ಳಲ್ಲ ನಮ್ಮ ಥರ ತೋರಿಸ್ಕೊಳ್ಳೋದಿಲ್ಲ ರೀ. ನಮ್ಮ ಜಾತಿಗಳ ತೋರಿಸ್ಕೊತವೆ, ಅವ್ರು ತೋರಿಸ್ಕೊಳ್ಳಲ್ಲ. 11 ಜಾತಿ ಅವೇ, ಬೇಕಾದ್ರೆ ಕೇಳ್ಕೊಳ್ಳಿ ಹೋಗಿ. ನಮಗೆ ಒಬ್ಬರು ಸ್ನೇಹಿತರು ಹೇಳಿದರು, ನಮ್ಮ ಆತ್ಮೀಯ ಮುಸ್ಲಿಂ ಬಾಂಧವರು, ತುಂಬ ಸ್ನೇಹಿತರು. ಅವ್ರು ಹೇಳಿದರು, ಯಾವುದೋ ಒಂದು ಹಿಂಗೆ ವ್ಯವಹಾರದಲ್ಲಿ ಮಾತಾಡ್ತಾ ಇದ್ವಿ, ಅಯ್ಯೋ ಬಿಡೋಣ 11 ಜಾತಿ ಅವೇ, ಅದರಲ್ಲಿ ಕೇಳಬೇಕು ಅಂತಂದರು. ಬಿಟ್ಬಿಡೋಣ ಆ ವ್ಯವಹಾರನ, ಅಷ್ಟು ಸ್ಟಾಪ್ ಮಾಡಿದ್ವಿ. ಒಂದು ಹೆಣ್ಣು ಗಂಡಿನ ವಿಚಾರ. ಅವ್ರು ಎಲ್ಲಿ ಜಾತಿ ತೋರಿಸ್ಕೊಳ್ಳಲ್ಲ. ಮುಸ್ಲಿಮ್ ಅಂದ್ರೆ ಮುಸ್ಲಿಮ್ ಅಷ್ಟೇ. ಬರ್ರಿ ಅಂದ್ರೆ 50 ಜನ ಬರ್ರಿ ಅಂದ್ರೆ 500 ಜನ ಬರ್ತಾರೆ, ಅಷ್ಟು ಅದು ಕೆಪಾಸಿಟಿ. ಯಾಕಂದ್ರೆ ಅದು ಧರ್ಮ, ಅವ್ರ ಧರ್ಮ ಇಂಪಾರ್ಟೆಂಟು. ನಮ್ಮಲ್ಲಿ ಹಂಗಲ್ಲ, ಜಾತಿ ಇಂಪಾರ್ಟೆಂಟು. ಧರ್ಮ ಇಂಪಾರ್ಟೆಂಟ್ ಅಲ್ಲ, ಜಾತಿ ಇಂಪಾರ್ಟೆಂಟು. ನನ್ನ ಜಾತಿಯಾಗಿ ನಿನಗೇನು ಬರಲಿಲ್ಲ. ಯಾರೂ ಕೂಡ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಬೇಕು, ಇಲ್ಲ, ಸಮರ್ಥನೆ ಮಾಡ್ಕೊಳ್ಳೋರೆ ಜಾಸ್ತಿ. ಆದರೆ ನಮ್ಮ ಅವಿವೇಕಿಗಳು, ದರಿದ್ರದವು, ಗಂಡಸು ಅಂದ್ಕೊಂಡಿರೋ ಸೆಂಡರು, ಆ ಹುಡುಗಿಗೆ ಇನ್ನೆರಡು ಬೀಳಬೇಕಾಗಿತ್ತು, ಆ ಹುಡುಗಿಗೆ ಇನ್ನೂ ಜೋರಾಗಿ ಹೊಡಿಬೇಕಾಗಿತ್ತು, ಆ ಹುಡುಗಿಗೆ ಇನ್ನೂ ಹಾಕ್ಬಿಡ್ಬೇಕಾಗಿತ್ತು. ಇವ್ರು ಮನುಷ್ಯರ, ಇವರೆಲ್ಲ ಇವ್ರು ಗಂಡಸ್ರ, ರಣ ಹೇಡಿಗಳು ಥರ ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕಲ್ಲು ಹೊಡೆದಿರೋದು ಹೊಂಟೋಯ್ತು. ಈ ಹುಡುಗಿ ಹಳೆವೆಲ್ಲ ರೀಲ್ಸ್ ಮಾಡೋವಳಲ್ಲ, ಅವಾಗೆಲ್ಲ ಯಾವುದೋ ಕುಡ್ದಿರೋದು ಪಡೆದಿರೋದೆಲ್ಲ ರೀಲ್ಸ್ ಮಾಡೋಳೆ. ಆ ಕಲ್ಲು ಹೊಡೆದಿರೋದನ್ನ ಆ ರೀಲ್ಸಲ್ಲಿ ಮುಚ್ಚಾಕಿದ್ರು, ಆ ಹುಡುಗಿ ವಿಚಾರದಲ್ಲಿ ಮುಚ್ಚಾಕ್ಬಿಟ್ರು. ಈ ಗಂಡಸರು ಇವರೆಲ್ಲ, ಹಿಂದೂಗಳು ಇವರೆಲ್ಲ, ಥೂ ನಿಮ್ಮ ಮಕ ಮುಚ್ಚ. ಅವ್ರು ಇದುವರೆಗೂ ಅವ್ರ ಮನೆ ಹೆಣ್ಮಕ್ಳು, ಹೊರಗಡೆನೇ ಹೋಗಿರಲಿಲ್ಲ ನನ್ನ ಮಗ, ಹೊರಗಡೆನೇ ಹೋಗಿರಲಿಲ್ಲ ನನ್ನ ಗಂಡ, ಹೊರಗಡೆನೇ ಹೋಗಿರಲಿಲ್ಲ ನನ್ನ ಅಳಿಯ, ಇಲ್ಲೇ ಇದ್ದ, ಮನೆಯಲ್ಲೇ ಇದ್ದ, ಇಲ್ಲೇ ಮಲ್ಕೊಂಡಿದ್ದ, ಆದರೂ ಬಂದು ಕರ್ಕೊಂಡೋಗವ್ರೆ ಪೊಲೀಸ್ನವರು ಅಂತ ಹೇಳಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅದು ಅವ್ರ ಧರ್ಮ ಪಾಲನೆ. ನಮ್ಮ ಧರ್ಮ ಪಾಲನೆ ಹಂಗಲ್ಲ. ಸರಿಯಾಗಿ ಬಿಡಬೇಕಾಗಿತ್ತು, ಸರಿಯಾಗಿ ಇಕ್ಬೇಕಾಗಿತ್ತು, ನಾಲ್ಕು ಇನ್ನು ಬೀದಿಗೆ ಬರಬಾರ್ದಾಗಿತ್ತು. ಇವರು ಮುಸ್ಲಿಂ ಹೆಣ್ಮಕ್ಳಿಗಿರುವ ಧೈರ್ಯ ಇಂದು ಗಂಡಸರಿಗಿಲ್ಲ, ಕೆಲವು ಅವಿವೇಕಿಗಳಿಗೆ, ಸೆಂಡರಿಗಿಲ್ಲ. ಮುಸ್ಲಿಂ ಹೆಣ್ಮಕ್ಳಿಗೆ ಇದೆಯಲ್ಲ ಧೈರ್ಯ, ಆ ಧೈರ್ಯ ಇಲ್ಲಿ ನಮ್ಮ ಹಿಂದೂ ಗಂಡಸರಿಗಿಲ್ಲ ಧೈರ್ಯ. ಪುಕ್ಕಲುಗಳು, ಅವಿವೇಕಿಗಳು ಸಮರ್ಥನೆ ಮಾಡ್ಕೊಂತವೆ. ಕಲ್ಲಲ್ಲಿ ಹೊಡೆದಿರೋದು ಏನು, ಕಲ್ಲು ಅವಷ್ಟಕ್ಕವೇ ಬಂದ್ಬಿಟ್ಟವ, ಕಲ್ಲಿಗೆ ಬೇಜಾರಾಗಿ ಅವಷ್ಟಕ್ಕವೇ ಬಂದ್ಬಿಟ್ಟವ ಗಣೇಶನ ಮೇಲೆ. ಕಲ್ಲು ಕುಂತ್ಕೊಂಡಿದ್ವು, ಯಾರು ಹೊಡೆದೇ ಇಲ್ಲಪ್ಪ ಕಲ್ಲಲ್ಲಿ, ಅವಷ್ಟಕ್ಕವೇ ಬಂದು ಬಿದ್ದವೆ. ನೋಡಿ, ಇಷ್ಟೆಲ್ಲ ಅವರು ಕಾಂಗ್ರೆಸ್ನವರು BJP ಮೇಲೆ ಆರೋಪ ಮಾಡ್ತಾರೆ, BJP ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡ್ತಾರೆ. ಈ ತನಿಖೆ ಇದುವರೆಗೂ ಈ ಥರ ಗಲಾಟೆ ಆಗಿರೋವು ಯಾರು ಮಾಡಿಸಿದ್ದು, ಯಾರು ನಿಮಗೆ ಪ್ರಚೋದನೆ ಕೊಟ್ಟಿದ್ದು,
ತನಿಖೆ ಹೊರಗಡೆ ಯಾರಾದರೂ ಬಂದು ಹೇಳವ್ರಾ? ಎಷ್ಟು ಗಲಾಟೆಗಳು ನಡೆದಿಲ್ಲ ಈ ಥರ, ಎಷ್ಟು ಗಲಾಟೆಗಳು ನಡೆದಿಲ್ಲ ಈ ಥರ. ಆ ತನಿಖೆ ಯಾರಿಗಾದ್ರು ಹೇಳವ್ರ, ತಿಳಿಸಿದಾರ? ಇಂಥ ನಾಯಕನಿಂದನೇ ಆಯಿತು, ಇಂಥ ರಾಜಕೀಯ ಪಕ್ಷದಿಂದನೇ ಆಯಿತು, ತಿಳಿಸಲ್ಲ. ಯಾಕಂದ್ರೆ ಅವ್ರವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆ. ಇಲ್ಲಿ ಕಿತ್ತಾಡ್ತಾ ಇರೋದು ನಾವು ಕಾರ್ಯಕರ್ತರು, ಆ ಕಾರ್ಯಕರ್ತರು ಈ ಕಾರ್ಯಕರ್ತರು ಕಿತ್ತಾಡ್ತಾ ಇರೋದು ನಾವು, ಅವರು ಅಲ್ಲ. ಅವ್ರು ಒಳ್ಳೊಳಗಡೆ ಚೆನ್ನಾಗಿ ಆಗಿಬಿಡ್ತಾರೆ. ಆದರೆ ಇಲ್ಲಿ ಕಿತ್ತಾಡೋರು ಯಾರು, ಇಲ್ಲಿ ಹೊಡೆದಾಡೋರು ಯಾರು, ಇಲ್ಲಿ ಬಡ್ದಾಡೋರು ಯಾರು? ನಾವು. ಫಸ್ಟು ರಾಜಕೀಯ ನಾಯಕರು ಎಷ್ಟು ಚೆನ್ನಾಗಿರ್ತಾರೋ ಅದಕ್ಕಿಂತ ಚೆನ್ನಾಗಿ ನಾವು ಇರಬೇಕು ಜನಗಳು. ಯಾಕಂದರೆ ಆಯ್ಕೆ ಮಾಡ್ಕೊಳ್ಳೋದು ಅವ್ರನ್ನ ನಾವು, ಅವರಷ್ಟು ಅವ್ರು ಆಯ್ಕೆ ಆಗಲ್ಲ, ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂತಿರೋದು. ಅವ್ರಿಗಿಂತ ನಾವು ಚೆನ್ನಾಗಿದ್ದರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮವ್ರು ಒಂದಾಗಲ್ಲ, ಒಗ್ಗಟ್ಟಾಗಲ್ಲ. ಅದಕ್ಕೋಸ್ಕರ ಒಗ್ಗಟ್ಟಾಗಲ್ಲ ಅಂತ ಗೊತ್ತು, ಒಂದಾಗೋದಿಲ್ಲ ಅಂತಲೂ ಗೊತ್ತು, 128 ಜಾತಿ ಇವೆ ಅಂತಲೂ ಗೊತ್ತು. ಅದಕ್ಕೆ ನಮ್ಮ ರಾಜ್ಯದ ಈ ಕಿತ್ತೋಗಿರೋ ರಾಜಕಾರಣಿಗಳು ಈ ರೀತಿ ಬಡವ್ರನ್ನ ಉಪಯೋಗಿಸ್ಕೊಂತ ಇದ್ದಾರೆ. ಯಾರ ಮನೆ ಮಕ್ಕಳು ಬಂದಿಲ್ಲ, ಯಾರ ನಾಯಕರ ಮಕ್ಕಳು ಅಲ್ಲಿಗೆ ಬಂದಿಲ್ಲ ಹೊಡೆದಾಟಕ್ಕೆ, ಯಾವ ನಾಯಕರ ಮಕ್ಕಳು ಕಲ್ಲುಡಕ್ಕೆ ಬಂದಿಲ್ಲ, ಯಾವ ನಾಯಕರ ಮಕ್ಕಳನ್ನು ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ. ಆರಾಮಾಗಿ ಅವರು ಹೊರದೇಶದಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ನಮ್ಮವು ರೋಡಲ್ಲಿ ನಿಂತ್ಕೊಂಡು ಹೊಡೆಸ್ಕೊಂತವೆ ಪೊಲೀಸರ ಕೈಲಿ. ಇದು ನಮ್ಮ ದುರ್ದೈವ. ರಾಜಕೀಯ ನಾಯಕರ ಮಾತು ಕೇಳೋದು ಬಿಟ್ಟರೆ, ನಮ್ಮ ರಾಜಕೀಯ ನಾಯಕರು ಸರಿ ಹೋದರೆ ನೋಡಿ, ಯಾವುದೇ ರಾಜ್ಯದಲ್ಲಿ ಈ ಥರ ಗಲಾಟೆಗಳಿಲ್ಲ. ನಮಗಿಂತ ಭಯಂಕರ ಮಹಾರಾಷ್ಟ್ರ, ಬಾಂಬೆ ಭಯಂಕರ. ಒಂದೇ ಒಂದು ಗಲಾಟೆ ಆಗಲ್ಲ ಅಲ್ಲಿ, ಒಂದೇ ಒಂದು ಸಣ್ಣ ಗಲಾಟೆನೂ ಆಗಲ್ಲ. ಅಷ್ಟು ವರ್ಷದಿಂದ ಗಣಪನ ಇಟ್ಕೊಂಬರ್ತಾ ಇದ್ದಾರೆ. ಇಲ್ಲಿ ಪುಟ್ಕೋಸಿ ಒಂದು ಚಿಕ್ಕ ಮೆರವಣಿಗೆ ಹೋಗಂಗಿಲ್ಲ, ಒಂದು DJ ಸೌಂಡ್ ಹಾಕಂಗಿಲ್ಲ, ಎಲ್ಲದಕ್ಕೂ ಗಲಾಟೆ, ಎಲ್ಲದಕ್ಕೂ ಕಲ್ತಾಗ ಮಾಡಿ. ಈ ರೀತಿ ದಯವಿಟ್ಟು ಜಾತಿಗಳೆಲ್ಲ ಬಿಟ್ಬಿಡಿ, ಗೊತ್ತಾಯ್ತಾ? ಅವರು ಧರ್ಮ ಎಷ್ಟು ಪಾಲನೆ ಮಾಡ್ತಾರೆ ಅಷ್ಟು ಪಾಲನೆ ಮಾಡಿ. ಆಗಲಿಲ್ವಾ, ಅಷ್ಟೊಂದು ಒಳ್ಳೇದಲ್ವ ಮುಸ್ಲಿಂ ಧರ್ಮ, ಹೋಗಿ ಸೇರ್ಕೊಂಬಿಡಿ. ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಹೋಗಿ ಮುಸ್ಲಿಂ ಧರ್ಮಕ್ಕೆ ಸೇರ್ಕೊಂಬಿಟ್ರೆ ಒಳ್ಳೇದಪ್ಪ. ಇಂಡೈರೆಕ್ಟಾಗಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಡೈರೆಕ್ಟಾಗಿ ಹೋಗಿ ಸೇರ್ಕೊಂಬಿಡಿ. ಆಯ್ತಪ್ಪ, ಜಾತಿ ಬಿಡಂಗಿದ್ರೆ ಬನ್ನಿ ಬಿಡೋಣ, ಜಾತಿ ಬಿಟ್ಬಿಡಿ, ಧರ್ಮನೂ ಬಿಟ್ಬಿಡಿ. ಎಲ್ಲ ಹೇಳ್ತಾರಲ್ಲ, ಅಯ್ಯೋ ಯಾರ್ಯಾರು ಮತ್ತೆ ಕೇಳಿ ಜಗಳ ಮಾಡ್ತಾರೆ, ಆದರೆ ಜಾತಿ ಧರ್ಮ ಬಿಡೋಕ್ಕೆ ಯಾರೂ ತಯಾರಿಲ್ಲ. ಜಾತಿ ಧರ್ಮ ಬಿಡೋಕ್ಕೆ ಯಾರೂ ತಯಾರಿಲ್ಲ. ನಾನು ತಯಾರಿದ್ದೀನಪ್ಪ, ಜಾತಿನೂ ಬಿಡೋಕ್ಕೆ ತಯಾರಿದ್ದೀನಿ. ಜಾತಿ ಬೇಕಾಗಿಲ್ಲ, ಧರ್ಮನೂ ಬಿಡೋಕ್ಕೆ ತಯಾರಿದ್ದೀವಿ. ಯಾಕಂದರೆ ಎಲ್ಲರಿಗೂ ಒಬ್ಬನೇ ಸೂರ್ಯ, ಎಲ್ಲರಿಗೂ ಒಬ್ಬನೇ ಚಂದ್ರ, ಎಲ್ಲರಿಗೂ ಒಂದೇ ಭೂಮಿ ತಾಯಿ, ಎಲ್ಲರಿಗೂ ಅದೇ ಮಳೆ, ಎಲ್ಲರಿಗೂ ಅದೇ ಬೆಳಕು. ಇನ್ನೆಲ್ಲವೇ ಜಾತಿ ಧರ್ಮಗಳು ರೇ? ಪಾಕಿಸ್ತಾನ ಕರಾಚಿಯಲ್ಲಿ ಅದ್ಭುತವಾಗಿ ಗಣೇಶನ ಮೆರವಣಿಗೆ ಮಾಡಿ ಬಿಡ್ತಾ ಇದ್ದಾರೆ. ಯಾವುದೇ ಗಲಾಟೆಗಳಿಲ್ಲ. ಇಲ್ಲಿ ರಾಜಕೀಯ ನಾಯಕರು ಮಾತು ಕೇಳ್ಕೊಂಡು ಗಲಾಟೆ ಮಾಡ್ತಾಯಿದ್ರು ಅವಿವೇಕಿಗಳು. ನಿಮ್ಮಣ್ಣ ಬರ, ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ.